ಹಾಯ್ ಹಲೋ ನಮಸ್ಕಾರ, ಹೆಂಗದ್ರಿ ಎಲ್ಲರೂ? ನಾನು ನಿಮ್ಮ ಬಿಜಾಪುರ ಹುಡುಗಿ ಸಾರಿಕಾ. ನೋಡ್ಕೊಂಡು ಬರಂಬರಿ ನಮ್ಮ ಇವತ್ತಿನ ಬ್ಲಾಗ್ ಒಳಗೆ ಹೆಂಗೆ ಮಾಡೀವಿ ಅಂತ ಹೇಳ್ಬಿಟ್ಟು. ಇವತ್ತು ನಮ್ದು ವರ್ಕ್ಶಾಪ್ದ 3ನೇ ದಿನ ಆಗಿತ್ತು. ಹಂಗಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ ಜ್ಯೋತಿ ಇಬ್ಬರು ಕೂಡಿಬಿಟ್ಟು ಬಿಜಾಪುರ್ನ ಕಲಾಮಂದಿರಕ್ಕೆ ಹೋಗಿದ್ದೀವಿ. ಹೋದ ತಕ್ಷಣ ನಮಗಂತೂ ಫಸ್ಟ್ ಕ್ಲಾಸ್ ನಾಷ್ಟ ಮಾಡಿದ್ರು. ಹೋಗಿ ಮಸ್ತ್ ಪಕ್ಕಿ ನಾಷ್ಟ ಮಾಡಿದ್ದೀವಿ. ಏನಂತೀರಿ, ದಿನಾನು ಏನು ನಾಷ್ಟ ಊಟನೇ ಹಾಕ್ತಾಳೆ ಇವಳು ಅಂತ ಅಂತೀರಾ? ನಾವು ಹಾಸ್ಟೆಲ್ ಮಂದಿ ಹೇಳಿ ಕೇಳಿ ಎಲ್ಲಿ ಊಟ ಸಿಗುತ್ತೆ ಅಲ್ಲಿ ಫಸ್ಟ್ ನಾವು ಹಾಜರಿರ್ತೀವಿ. ನಾಷ್ಟ ಮಾಡಿದ್ಮೇಲೆ ನಾವು ಅಟೆಂಡ್ ಆಗಿದ್ದ ವರ್ಕ್ಶಾಪು. ಈ ವರ್ಕ್ಶಾಪಲ್ಲಿ ಏನಿತ್ತಂದ್ರೆ, ಇವತ್ತು ರಾಜ್ಯ ಮಟ್ಟದ ಕಿಶೋರಿಯರಿಗೆ ಒಂದು ಒಕ್ಕೂಟವನ್ನು ಉದ್ಘಾಟನೆ ಮಾಡಿದ್ರು. ಈ ಒಂದು ಒಕ್ಕೂಟದ ಕೆಲಸವನ್ನು ನಾವು ಎಲ್ಲರೂ ಕೂಡ ಮೆಚ್ಚಲೇಬೇಕಾದದ್ದು. ಯಾಕಂದ್ರೆ ನಮ್ಮ ಸಮಾಜದಾಗ ಬಹಳಷ್ಟು ಮೂಢಾಚಾರಗಳದಾವ. ಅದ್ರಾಗ ಒಂದು ದೇವದಾಸಿ ಪದ್ಧತಿ ಅನ್ನೋದು ಅನಿಷ್ಟ ಪದ್ಧತಿ. ಎಷ್ಟು ವರ್ಷ ಆದ್ರೂ ಈ ದೇವದಾಸಿ ಪದ್ಧತಿ ಅನ್ನೋದು ಇನ್ನೂ ನಿರ್ಮೂಲನೆ ಆಗಿಲ್ಲ. ಆದ್ರೆ ನಾವು ಈ ವರ್ಕ್ಶಾಪ್ ಅಲ್ಲಿ 3 ದಿನದಲ್ಲಿ ಏನ್ ಬೆಳೆಸ್ಕೊಂಡಿವಿ ಅಂತಂದ್ರೆ ನಮಗೆ ಕೊನೆಯಲ್ಲಿ ರಿಯಲೈಸ್ ಆಯ್ತು. ಏನಂದ್ರೆ ಅಲ್ಲಿ ಬಂದಂತ ಮುದ್ದು ಮಕ್ಕಳುಗಳು, ಚಿಕ್ಕ ಮಕ್ಕಳುಗಳು ನಮ್ಮನ್ನ ಬಂದ್ಬಿಟ್ಟು ಮಾತಾಡ್ಸೋದು, ನಮ್ಮನ್ನ ಫುಲ್ ಎಮೋಷನಲ್ ಆಗಿ ಮಾತಾಡ್ಸೋದು, ನಮ್ಮನ್ನ ಅವ್ರ ಜೊತೆ ಬೆರೆತು ನಮಗೂ ಖುಷಿ ಆಯ್ತು. ಈ ಮಕ್ಕಳ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗು. ನಾಳೆ ಮತ್ತೆ ಹೊಸ ಕಂಟೆಂಟ್ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.